ನೀವು ಕತ್ತೆ ಕಿರುಬಗಳನ್ನು ನೋಡಿರಲೇಬೇಕು. ಈ ಕತ್ತೆ ಕಿರುಬಗಳು, ಹೈನಾಗಳು ಪಂಚತಂತ್ರದ ಕತೆಗಳಲ್ಲಿ ಮತ್ತು ನೀವು ಚಿಕ್ಕವರಾಗಿದ್ದಾಗ ನಿಮ್ಮ ಬಾಲ್ಯದಲ್ಲಿ ಕತೆಗಳಲ್ಲಿ ಬರ್ತಾ ಇದ್ದವು. ಯಾವಾಗಲೂ ಹೈನಾಗಳು ಮೋಸ ಮಾಡೋದು ಮತ್ತು ಏನು ಸಿಂಹದ ಜೊತೆಗೆ ಸೇರಿಕೊಂಡು ಬೇರೆ ಪ್ರಾಣಿಗಳಿಗೆ ವಂಚಿಸೋದು, ಈ ಥರದ್ದೇ ಕತೆಗಳನ್ನ ಪಾಪ ಈ ಹೈನಾಗಳ ಬಗ್ಗೆ ಬರೆದಿದ್ದಾರೆ. ಕತ್ತೆ ಕಿರುಬಗಳು ಮನುಷ್ಯರ ಜೀವನದಲ್ಲಿ ಏನೆಲ್ಲ ಪಾತ್ರ ವಹಿಸಿದವೋ ಇಲ್ವೋ ಗೊತ್ತಿಲ್ಲ, ಆದರೆ ಕತೆಗಳಲ್ಲಂತೂ ಪಾಪ ಇವುಗಳಿಗೆ ಮೋಸ ಅಂತಲೇ ಹಾಕ್ಬಿಟ್ಟಿದ್ದಾರೆ. ಪಾಪ ಇವೇನು ಮಾಡೋಕ್ಕಾಗತ್ತೆ ನನಗಂತೂ ಗೊತ್ತಿಲ್ಲ. ಈ ಪ್ರಾಣಿಗಳ ಬಗ್ಗೆ ಯಾಕೆ ಕತೆಗಳಲ್ಲಿ ಈ ಥರ ರಚಿಸಿದ್ದಾರೆ ಅಂತ. ಇವುಗಳಿಗೆ ಏನಾದರೂ ಕನ್ನಿಂಗ್ ನೇಚರ್ ಏನಾದರೂ ಜಾಸ್ತಿ ಇದೆಯಾ ಅಂತಲೂ ಗೊತ್ತಿಲ್ಲ. ಹಾಗಾಗಿ ಈ ಕತ್ತೆ ಕಿರುಬಗಳಿಗೆ ಈ ರೀತಿ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಜ್ಞಾನಸಿಂಧು ಸ್ವಾಮಿ. ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನೇಕ ಟ್ರಾವೆಲಿಂಗ್ ವಿಡಿಯೋಗಳು ಮತ್ತು ಹೋರಾಟಗಳು ಮತ್ತು ನನ್ನ ಪ್ರತಿನಿತ್ಯ ದಿನನಿತ್ಯದ ಡೈಲಿ ಓಲ್ಸ್ಗಳನ್ನ ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ನಾವಿಂದು ಮೈಸೂರಿನ ಝೂಗೆ ಭೇಟಿ ಕೊಟ್ಟಿದ್ವಿ ನಮ್ಮ ಸ್ನೇಹಿತರು, ಮತ್ತು ಅಲ್ಲಿ ಮೈಸೂರಲ್ಲಿರುವಂಥ ಕೆಲವು ಗೆಳೆಯರು ನನಗೆ ಕಾರ್ಯಕ್ರಮಕ್ಕೆ ಕರೆದಿದ್ರು. ಏನೋ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಅಲ್ಲಿನ ಮೃಗಾಲಯವನ್ನು ನೋಡೋಣ ಅಂತ ಹೋದ್ವಿ. ಮೃಗಾಲಯದಲ್ಲಿ ಏನೆಲ್ಲ ನೀವು ಮಾಡಬೇಕು ಅಂತ ಮೊದಲಿಂದ ಹೇಳ್ತಾ ಹೋಗ್ತೀನಿ. ನೀವು ಎಂಟ್ರೆನ್ಸಿಂದ ಎಂಟ್ರಿ ಆಗಿದ ತಕ್ಷಣ ನೀವು 100 ರೂಪಾಯಿ ಟಿಕೆಟನ್ನು ತೆಗೆದುಕೋಬೇಕಾಗುತ್ತೆ. ಜಾಸ್ತಿ ಜನ ಇದ್ದರೆ ಟಿಕೆಟನ್ನು ನೀವು ಆನ್ಲೈನೆಲ್ಲ ಕೂಡ ಬುಕ್ ಮಾಡ್ಕೋಬೋದು. ನಾನು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ದು. ಅಲ್ಲಿರುವಂಥ ಸ್ಕ್ಯಾನರ್ನ ನೀವು ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಫೋನ್ ನಂಬರ್ಗೆ ಅದು ಟಿಕೆಟು ಬರುತ್ತೆ. ನಂತರ ನಿಮ್ದೇನಾದರೂ ಲಗೇಜ್ ಇದ್ದರೆ ಲಾಕರ್ ರೂಮ್ಸು ಕೂಡ ಸಿಗುತ್ತೆ. 15 ರೂಪಾಯಿ ಅಷ್ಟೇ. 15 ರೂಪಾಯಿಗೆ ನೀವು ಲಾಕರ್ ರೂಮನ್ನು ಲಾಕ್ ಮಾಡ್ಬೋದು. ನಿಮಗೆ ಮೊದಲು ಸೆಕ್ಷನ್ ಸಿಗೋದೇ ಬರ್ಡ್ಸ್ಗಳು ಮತ್ತು ಏನು ಕಾಡು ಪ್ರಾಣಿಗಳು, ಎಲ್ಲ ರೀತಿಯ ಪ್ರಾಣಿ ವರ್ಗ ಸಂಕುಲಗಳನ್ನು ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಮಾಂಸಾಹಾರಿಗಳು ಮತ್ತು ಪಕ್ಷಿಗಳು, ಹಾವುಗಳು, ಹಾಗೆ ಏನು ಸಸ್ಯಾಹಾರಿಗಳು ಎಲ್ಲ ರೀತಿ ನೋಡ್ಬೋದು. ಇಲ್ಲಿ ಸಾಕಷ್ಟು ಜನ ಬಂದಿರ್ತಾರೆ. ಮೈಸೂರಿನ ಮೃಗಾಲಯದ ಬಗ್ಗೆ ಹೇಳಬೇಕು ಅಂತಂದರೆ ಸುಮಾರು 1800 ಚಿಲ್ಲರೆಯಲ್ಲಿ, ಅಂದರೆ 1892ರಲ್ಲಿ ಈ ಮೃಗಾಲಯವನ್ನು ಸ್ಥಾಪನೆ ಮಾಡಲಾಗುತ್ತೆ. ಸುಮಾರು 23ನೇ ಮಹಾರಾಜ ಆಗಿದ್ದಂಥ ಚಾಮರಾಜ ಒಡೆಯರ್ ಈ ಮೃಗಾಲಯವನ್ನು ಏನು ಬೇಸಿಗೆ ಅರಮನೆ ಹತ್ರ ಇದನ್ನು ಏನು ಪ್ರಾರಂಭ ಮಾಡ್ತಾರೆ. ಏನು ಮೊದಲು ಇದು ಅರಮನೆಯ ಮೃಗಾಲಯ ಅಂತಲೇ ಆಗಿರುತ್ತೆ. ಮೊದಲು ಪ್ರಾಣಿಗಳನ್ನು ಏನು ರಾಜರುಗಳು ಮೋಜು ಮಸ್ತಿ ಮತ್ತು ಖುಷಿಗೆ ಸಾಕ್ತಾಯಿದ್ರು. ಆಮೇಲೆ ಅಕಸ್ಮಾತ್ ಇವರು ಬೇಟೆಗೆ ಹೋಗಿದ್ರೆ ಅವುಗಳನ್ನ ಹಿಡ್ಕೊಂಡು ಬಂದು ಸಾಕ್ತಾಯಿದ್ರು. ತದನಂತರ ಇವತ್ತು ಮೃಗಾಲಯಗಳು ಇಡೀ ಪ್ರಪಂಚದಾದ್ಯಂತ ಅನೇಕ ರೀತಿಯ ಮೃಗಗಳನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಝೂಗಳ ಬಗ್ಗೆ ಇತಿಹಾಸವನ್ನು ತಿಳ್ಕೊಬೇಕು ಅಂದರೆ 1700 ಸಮಥಿಂಗಲ್ಲಿ ಈ ಝೂಗಳನ್ನು ಸ್ಥಾಪನೆ ಮಾಡ್ತಾರೆ ಇಡೀ ದೇಶ ವಿದೇಶಗಳಲ್ಲಿ. ನನಗೆ ಝೂಗಳಲ್ಲಿ ಎಲ್ಲ ಪ್ರಾಣಿಗಳು ಇಷ್ಟ, ಆದರೆ ಝೂಗಳಲ್ಲಿ ಅವು ಕಷ್ಟಪಡೋದು ನಮಗೆ ನೋಡೋದಕ್ಕೆ ಸಾಧ್ಯ ಆಗಲ್ಲ. ಮೊದಲನೇದಾಗಿ ನೀವು ಮೃಗಾಲಯಕ್ಕೆ ಎಂಟ್ರಿ ಕೊಟ್ಟರೆ ಹುಲಿ, ಚಿರತೆ ಮತ್ತು ಸಿಂಹಗಳು ಮೊದಲು ಸಿಗುತ್ತೆ. ನಂತರ ಎಲ್ಲ ಅದೊಂದು ದೊಡ್ಡ ಪಾರ್ಕ್, ಇದು ಏನು ಝೂವಾಲಜಿಕಲ್ ಗಾರ್ಡನ್ ಪಾರ್ಕ್ ಅಂತಲೇ ಹೇಳ್ಬೋದು. ನೀವು ಬರೀ ಮೃಗಾಲಯ ಅಲ್ಲ, ಜೊತೆಗೆ ಏನು ಎಲ್ಲ ರೀತಿಯ ಸಸ್ಯಗಳನ್ನ ನೀವು ಕೂಡ ನೋಡ್ಬೋದು. ಹಾಗೆ ಸಸ್ಯಗಳಿಗೆ ನೇಮಿಂಗ್ ಪ್ಲೇಟನ್ನು ಹಾಕಿರ್ತಾರೆ. ಹಾಗೆ ದೇಶ ವಿದೇಶಗಳಿಂದ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಜನ ಬಂದಿರ್ತಾರೆ. ನೀವು ಅನೇಕ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡ್ಬೋದು. ನಿಮಗೆ ಸಖತ್ತು ಈಗಂತೂ ಸ್ವಲ್ಪ ಝೂ ಮಾಡಿಫೈ ಆಗ್ತಾ ಹೋಗ್ತಾ ಇದೆ. ನಿಮಗೆ ಎಲ್ಲ ಕಡೆ ಗ್ಲಾಸ್ ಹಾಕಿ ಅಲ್ಲಿ ಪ್ರಾಣಿಗಳನ್ನ ತೋರಿಸುವಂಥ ವ್ಯವಸ್ಥೆ ಎಲ್ಲ ಮಾಡಲಾಗ್ತಾ ಇದೆ. ಪಾಪ ಇವು ಏನೋ ಈ ಪ್ರಾಣಿಗಳು ಏನು ಕರ್ಮ ಮಾಡಿದ್ವೋ ಏನೋ ಗೊತ್ತಿಲ್ಲ, ಆದರೆ ಎಲ್ಲೋ ಯಾವುದೋ ಕಾರಣಕ್ಕೋ ಅಥವಾ ರೆಸ್ಕ್ಯೂ ಮಾಡಿನೋ ಏನೋ ಆಗಿ ಸಿಗಾಕೊಂಡಾದಮೇಲೆ ಮುಗಿದೋಯ್ತು. ಈ ಪ್ರಾಣಿಗಳು ಮೃಗಾಲಯದಲ್ಲಿ ಸಾಯೋವರೆಗೂ ಕೂಡ ಇರಬೇಕಾಗತ್ತೆ. ಅನೇಕ ಮೃಗಾಲಯದಿಂದ ಈ ಮೃಗಾಲಯದಿಂದ ಆ ಮೃಗಾಲಯಕ್ಕೆ ಎಲ್ಲ ಎಕ್ಸ್ಚೇಂಜ್ ಕೂಡ ಮಾಡ್ತಾರೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಈ ಗಸ್ ಮಾಡಿ ಅಂತ ಒಂದಿದೆ. ಚಿಂಪಾಂಜಿ ಆಗಿರ್ಬೋದು, ಗೊರಿಲ್ಲಾ ಆಗಿರ್ಬೋದು, ಆಮೇಲೆ ನೆಕ್ಸ್ಟು ಕಾಡು ಕೋತಿಗಳಾಗಿರ್ಬೋದು. ಹೇಗೆ ಮನುಷ್ಯ ಮತ್ತು ಚಿಂಪಾಂಜಿಗೂ ಕೇವಲ ಒಂದು 2% DNA ವ್ಯತ್ಯಾಸಗಳಿದೆ ಅಂತ ಹೇಳ್ತಾರೆ. ಹಾಗಾಗಿ ಮನುಷ್ಯನ ಎಲ್ಲ ರೀತಿಯ ಆ್ಯಕ್ಟಿವಿಟೀಸ್ಗಳನ್ನ ಈ ಚಿಂಪಾಂಜಿಗಳು, ಕೋತಿಗಳು ಎಲ್ಲವೂ ಮಾಡ್ತವೆ. ಆ ಜೊತೆಗೆ ಏನಂದರೆ ಏನಾದರೂ ಮೆಡಿಸಿನ್ಸ್ನ ಇದನ್ನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು ಅಥವಾ ಮೆಡಿಸಿನ್ನ ಟ್ರಯಲ್ ಮಾಡಬೇಕು ಅಂದರೆ ಮೊದಲು ಈ ಕೋತಿಗಳು, ಚಿಂಪಾಂಜಿಗಳ ಮೇಲೇ ಫಸ್ಟು ಪ್ರಯೋಗ ಮಾಡ್ತಾರೆ. ಈ ಪ್ರಾಣಿಗಳಂತೂ ತುಂಬ ಅದ್ಭುತವಾಗಿದ್ದಾವೆ. ಇಲ್ಲಿ ಒಂದೊಂದು ಕೆಲವು ಪ್ರಾಣಿಗಳ ಹೆಸರು ನನಗೆ ಗೊತ್ತಾಗಲಿಲ್ಲ ಅಲ್ಲಿ, ಆದರೂ ಕೂಡ ಎಷ್ಟು ನೋಡಿ, ಇದೊಂದು ಥರದ್ದು ಕೋತಿ, ಈ ಸಿಂಗಳಿಕ ಕೋತಿ ಥರದ್ದಿದು. ಅಲ್ಲಿ ಆರಾಮಾಗಿ ಓಡಾಡಿಕೊಂಡು ಎಷ್ಟು ಅದ್ರದ್ದು ಕೂದಲುಗಳು ನೋಡಿ ಎಷ್ಟು ನೈಸಾಗಿದೆ, ತುಂಬ ಚೆನ್ನಾಗಿದೆ ನೋಡಿ.
ಅದ್ರದ್ದು ಏನು ಎಲ್ಲ ವಿವರಗಳು ಕೂಡ ಅಲ್ಲೆಲ್ಲ ಬರೆದಿರ್ತಾರೆ. ಮುಖ್ಯ ಲಕ್ಷಣಗಳು ಏನೇನು ಮಾಡುತ್ತೆ, ಅದು ಏನು ಅದು ಕತೆ, ಮತ್ತು ಅದರದ್ದು ಯಾವ್ಯಾವ ದೇಶದಿಂದ ಇದು ಬಂದಿದೆ ಅಂತೇಳಿ ವಿವರಗಳನ್ನೆಲ್ಲ ಕೂಡ ಹಾಕಿರ್ತಾರೆ. ಇದಂತೂ ನನಗೆ ಭಾಳ ಇಷ್ಟ ಆಗಿದ್ದು. ಇವೇನು ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗಲ್ಲ. ನಮ್ಗೆ ಅಲ್ಲಿ ಮೃಗಾಲಯದಲ್ಲಿ ಅವುಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿರ್ತಾರೆ. ಅವುಗಳನ್ನು ಮಾಡಿದ್ದಾದಮೇಲೆ ಅಲ್ಲಿ ಅವು ತಮ್ಮ ಬದುಕನ್ನು ಕಟ್ಕೊಂಡಿರ್ತವೆ. ಪಾಪ ಹೆಣ್ಣು ಮತ್ತು ಗಂಡು ಸಹಜೀವನ ಮಾಡಬೇಕು, ಪ್ರಕೃತಿದತ್ತವಾಗಿ ಏನಂತಾರೆ ಸಂತಾನೋತ್ಪತ್ತಿ ಮಾಡಬೇಕು. ಆ ಥರದಕ್ಕೆಲ್ಲದಕ್ಕೂ ಕೂಡ ವ್ಯವಸ್ಥೆ ಇಲ್ಲ ಅಂದರೂ ಕೂಡ ಇದು ಸಿಂಗಳಿಕಾಗೆ ವ್ಯವಸ್ಥೆಗಳು ಇರುತ್ತೆ. ಕೆಲವು ಸರಿ ಮೃಗಾಲಯದಲ್ಲಿ ಕೆಲವು ಸರಿ ಇರಲ್ಲ. ಆದರೂ ಕೂಡ ಅದ್ರ ಜೀವನವನ್ನು ನಿರ್ವಹಣೆ ಮಾಡಲೇಬೇಕು, ಬದುಕಬೇಕು. ಹಾಗಾಗಿ ಮೊದಲಿಗಿಂತ ಬೆಟರ್ ಅಂತ ಹೇಳ್ಬೋದು. ಈಗ ಮೃಗಾಲಯಗಳು ಸ್ವಚ್ಛಂದವಾಗಿ ಓಡಾಡೋದಕ್ಕೆಲ್ಲ ವ್ಯವಸ್ಥೆನ ಮಾಡಿರ್ತಾರೆ. ಮೊದಲುಗಳು ಬರೀ ಬೋನ್ಗಳಲ್ಲಿ ಇಡ್ತಾಯಿದ್ರು ಅನಿಸುತ್ತೆ ಫಸ್ಟು ಸ್ಟಾರ್ಟಿಂಗ್ ಮಾಡಿದಾಗ ಮೃಗಾಲಯಗಳನ್ನು. ಈಗ ಕಂದಕಗಳನ್ನು ತೋಡಿ ಆ ಮೃಗಾಲಯಗಳನ್ನು ಈಗ ಕಟ್ಟಿರ್ತಾರೆ. ನೀವು ನೋಡ್ಬೋದು ಸಾಕಷ್ಟು ಜನವೋ ಜನ ಇಲ್ಲಿ ಮೃಗಾಲಯದಲ್ಲಿ. ಈ ಸಾಕಷ್ಟು ಒಂದು ದಿನಕ್ಕೆ ಸಾವಿರಾರು ಜನರು ಈ ಮೃಗಾಲಯಗಳಿಗೆ ಭೇಟಿ ಕೊಡ್ತಾರೆ. ಮಕ್ಕಳಿಗೋಸ್ಕರ ಭೇಟಿ ಕೊಡ್ತಾರೆ. ಅನೇಕ ಜನರು ಪ್ರಾಣಿಗಳನ್ನೇ ನೋಡಿರಲ್ಲ. ಆಮೇಲೆ ಇನ್ನೂ ಅನೇಕ ಜನ ಇಲ್ಲಿ ಏನೆಲ್ಲ ನಡೆಯುತ್ತೆ ಅಂತ. ಇದಂತೂ ಅನೇಕ ರಾಜ್ಯಗಳಿಂದ ದೇಶ ವಿದೇಶಗಳಿಂದ ಬರ್ತಾರೆ. ವಿದೇಶಿಗರಿಗೆ ಎಕ್ಸ್ಟ್ರಾ ಹಣವನ್ನು ಇಲ್ಲಿ ಕಟ್ಟಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರ ನೋಡಿ, ಚಿಂಪಾಂಜಿಗಳು ಮಾನವನಿಗೆ ಹತ್ತಿರದ ಸಂತತಿಗಳು ಇವು. ಚಿಂಪಾಂಜಿ, ಕೋತಿಗಳು, ಸಿಂಗಳಿಕಗಳು ಇವು ಮನುಷ್ಯರಿಗೆ ಹತ್ತಿರವಾಗಿರುವಂಥ ಮಾನವನ ವಿಕಾಸವಾದದ ಸಿದ್ಧಾಂತ ಏನಿದೆ ಹತ್ತಿರದ ಇವು ಚಿಂಪಾಂಜಿಗಳು. ಇವು ಕೂಡ ಕಾಡುಗಳಲ್ಲಿ ಇರುವಂಥ ವಾಸ ಮಾಡುವಂಥವು, ಸ್ವಚ್ಛಂದವಾಗಿರಬೇಕು. ಆದರೆ ಮೃಗಾಲಯದಲ್ಲಿ ಇವುಗಳನ್ನು ಕಟ್ಟಿದ್ದಾರೆ. ಮೃಗಾಲಯಕ್ಕೆ ತನ್ನದೇ ಆದ ಒಂದು ಆಡಳಿತ ವ್ಯವಸ್ಥೆ ಇದೆ. ಸುಮಾರು 100 ಜನ ಇಲ್ಲಿ ಕೆಲಸ ಮಾಡ್ತಾರೆ. ಇನ್ನೊಂದು ಆಪ್ಷನ್ ಕೂಡ ಇದೆ ನಿಮಗೆ, ಇಲ್ಲಿ ಪ್ರಾಣಿಗಳನ್ನ ದತ್ತು ಕೂಡ ಸ್ವೀಕಾರ ಮಾಡ್ಬೋದು. ನೀವು ಯಾವುದಾದ್ರೂ ಹುಲಿ, ಚಿರತೆ, ಸಿಂಹ ಅಥವಾ ಜಿಂಕೆಗಳು ಅಥವಾ ಈ ಚಿಂಪಾಂಜಿಗಳು ಇವುಗಳಿಗೆ ಹೆಸರು ಕೂಡ ಇಟ್ಟಿರ್ತಾರೆ. ಆನೆಗಳು ಇವುಗಳನ್ನ ನೀವು ದತ್ತು ತಗೊಳ್ಳೋದಕ್ಕೂ ಕೂಡ ಅವಕಾಶ ಇದೆ. ಅವುಗಳಿಗೆ 1 ವರ್ಷಕ್ಕೆ ಇಷ್ಟು ಹಣ ಅಂತ ಇರುತ್ತೆ. ಅನೇಕ ಜನ ಈ ಪ್ರಾಣಿಗಳನ್ನ ದತ್ತು ಸ್ವೀಕಾರ ಮಾಡ್ತಾರೆ. ನೀವು ನೋಡಿ ಗೇಂಡಾಮೃಗಗಳಂತೂ ನಿಮಗೆ ಅವೇನಾದರೂ ಎದುರುಗಡೆ ಬಂದರೆ ನಾವು ಭಯನೇ ಪಡುವಂಥ ವ್ಯವಸ್ಥೆ ಇರುತ್ತೆ. ಆದರೆ ಇವುಗಳೇನು ಇವಾಗ ಅವುಗಳನ್ನ ಸಾಕಿರುವಂಥವ್ರು ಅಂದರೆ ಮೃಗಾಲಯದಲ್ಲಿ ನೋಡ್ಕೊಳ್ಳೋರಿಗೆ ಅವು ತುಂಬ ಇದಾಗ್ಬಿಟ್ಟಿರ್ತವೆ, ಹತ್ತಿರ ಆಗೋಗಿರ್ತವೆ. ಆ ರೀತಿ ಎಲ್ಲ ಇದನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ. ಅಗ್ರೆಸಿವ್ ಅಲ್ಲದ, ಆದರೂ ಹೇಳೋದಕ್ಕಾಗಲ್ಲ. ಪ್ರಾಣಿಗಳು ಅಂತಂದರೆ ಯಾವ ಸಮಯದಲ್ಲಿ ಹೇಗೆ ಆಹಾರದ ವ್ಯತ್ಯಾಸ ಆಗಿರ್ಬೋದು, ಅಥವಾ ಸಂತಾನೋತ್ಪತ್ತಿ ಅಥವಾ ರೀಪ್ರೊಡಕ್ಟಿವ್ ಟೈಮಲ್ಲಿ ಪ್ರಾಣಿಗಳು ತುಂಬ ಅಗ್ರೆಸಿವ್ನೆಸ್ಸನ್ನು ಮನುಷ್ಯರೇ ಯಾರೂ ಸಿಕ್ಕಿಲ್ಲ ಅಂದರೆ ಇನ್ನೂ ಏನೇನೋ ಅನಾಹುತಗಳನ್ನು ಮಾಡೋದು, ಕೊಲೆ ಮಾಡೋದು, ಈ ಥರದ್ದು ಮಾಡ್ತಾ ಇರಬೇಕಾದ್ರೆ ಇನ್ನು ಪ್ರಾಣಿಗಳು ಅದು ಯಾವ ಲೆಕ್ಕ. ನೀವು ನೋಡ್ತಿದ್ರೆ ನೋಡಿ, ಇಲ್ಲಿ ಚಿರತೆಗಳು ಬೀಡನ್ನು ಬಿಟ್ಟಿದ್ದಾವೆ. ಚಿರತೆಗಳು ಕಾಯ್ತಾ ಇದ್ದಾವೆ. ನಿಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆಯೋ ಇಲ್ವೋ. ಆದರೆ ನಿಮ್ಮ ಕುಟುಂಬದವರು ಮತ್ತು ಮಕ್ಕಳು ಒಂದು 2 to 4 hours ಆಗುತ್ತೆ. ನೀವೇನಾದರೂ ಇದರೊಳಗಡೆ ಎಂಟ್ರಿ ಮಾಡಿದ್ರೆ ಸುಮಾರು 3 ರಿಂದ 4 ಗಂಟೆ ನೀವು ಸುತ್ತಬೇಕಾಗತ್ತೆ. ಒಂದು 4 ಕಿಲೋಮೀಟ್ರ್ವರೆಗೂ ಆದರೂ ಸುತ್ತಬೇಕಾಗತ್ತೆ. ನಿಮಗೆ ಇದು ಜೀಪ್ ವ್ಯವಸ್ಥೆ, ಎಲೆಕ್ಟ್ರಿಕ್ ಜೀಪ್ ವ್ಯವಸ್ಥೆಗಳು ಕೂಡ ಇರುತ್ತೆ. ನೀವು ಆ ಜೀಪ್ ವ್ಯವಸ್ಥೆಗಳನ್ನು ಬಳಸ್ಕೋಬೋದು. ಇಲ್ಲಾಂದರೆ ವಾಕ್ ಮಾಡೋದಕ್ಕೆ ಸಾಧ್ಯ ಆದರೆ ವಾಕ್ ಮಾಡಬೇಕು. ನಾವು ವಾಕ್ಗೆ ಮಾಡಿದ್ದು. ನೀವು ನೋಡ್ತಾ ಇದ್ದೀರ ಝೀಬ್ರಾಗಳು ಭಾರತ ದೇಶದಲ್ಲಿ ಕಾಡುಗಳಲ್ಲಿ ಎಲ್ಲೆಲ್ಲಿ ಇಲ್ಲ ಅನಿಸುತ್ತೆ. ಬೇರೆ ದೇಶಗಳಲ್ಲಿ ಇನ್ನೂ ಝೀಬ್ರಾಗಳು ಕಾಡುಗಳಲ್ಲಿದ್ದಾವೆ. ನಮ್ಮ ದೇಶದಲ್ಲಿ ಅನೇಕ ಪ್ರಾಣಿಗಳು ಕಾಡಲ್ಲಿಲ್ಲದ ಪ್ರಾಣಿಗಳನ್ನು ಕೂಡ ಇಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಕಾಂಗೂರು ಆಗಿರ್ಬೋದು, ಇನ್ನೂ ಅನೇಕ ಪ್ರಾಣಿಗಳನ್ನ ನಾವು ಇಲ್ಲಿ ನೋಡ್ಬೋದು. ಕೆಲವು ಚಿಂಪಾಂಜಿಗಳು ಆ ಥರದ ಪ್ರಾಣಿಗಳಲ್ಲೂ ಕೂಡ ಇಲ್ಲ. ನಾನು ಮೊನ್ನೆ ಒಂದು ಡಾಕ್ಯುಮೆಂಟ್ರಿ ನೋಡ್ತಾ ಇದ್ದೆ. ರೈನ್ ಫಾರೆಸ್ಟ್, ದೊಡ್ಡ ಅಮೆಝಾನ್ ರೈನ್ ಫಾರೆಸ್ಟಲ್ಲಿ ಏನಾಗ್ತಾ ಇದೆ, ಅಲ್ಲಿನ ಚಿಂಪಾಂಜಿ ಸಂತತಿ ಹೇಗೆ ಸತ್ತೋಗ್ತಾ ಇದೆ, ಮತ್ತು ಆ ಥರದ್ದೆಲ್ಲ ಸುಮಾರು ಒಂದು 52 ನಿಮಿಷದ ಡಾಕ್ಯುಮೆಂಟ್ರಿ ನೋಡಿ ನನಗೂ ತುಂಬ ಬೇಜಾರಾಯಿತು. ಕ್ಲೈಮೇಟ್ ಚೇಂಜಿಂದಾಗಿ ಈಗ ಮರವನ್ನು ಕಡಿಯೋದಾಗಿರ್ಬೋದು, ಕಾಡು ಕಡಿಯೋದಾಗಿರ್ಬೋದು ತುಂಬ ವೇಗವನ್ನು ಪಡ್ಕೊಳ್ತಾ ಇದೆ. ಅದ್ರ ಜೊತೆಗೆ ಬಿಸಿಲಿನ ತಾಪ ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ
ಈ ಬಿಸಿಲಿಗೆ ಅನೇಕ ಪ್ರಾಣಿಗಳಲ್ಲೂ ಕೂಡ ಬ್ರೈನ್ ಅಲ್ಲಿ ಕೆಮಿಕಲ್ಸ್ ರಿಲೀಸ್ ಆಗೋದಾಗಿರ್ಬೋದು, ಅವುಗಳ ವರ್ತನೆಯಲ್ಲೂ ಕೂಡ ಅನೇಕ ಬದಲಾವಣೆಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತು ನೀವು ಈ ರೀತಿ ಪ್ರಾಣಿಗಳೇನಾದರೂ ಅಗ್ರೆಸಿವ್ ಆಗಿ ರೋಡ್ಗಳಲ್ಲಿ ಅಲ್ಲಿ ಇಲ್ಲಿ ಏನಾದರೂ ಆಟ ಆಡ್ತಾ ಇರೋದು ಮತ್ತು ಬರ್ತಾ ಇದ್ದರೆ ಅವುಗಳೆಲ್ಲ ನೇರ ಕಾರಣ ಕ್ಲೈಮೇಟ್ ಚೇಂಜ್. ಅಮೆಝಾನ್ ಫಾರೆಸ್ಟ್ ಆಗಿರ್ಬೋದು, ಭಾರತ ದೇಶದಲ್ಲಿರುವಂಥ ಫಾರೆಸ್ಟ್ಗಳಾಗಿರ್ಬೋದು, ಇವುಗಳನ್ನೆಲ್ಲ ನಾಶ ಮಾಡೋದಕ್ಕೆ ಬೇಗ ಬೇಗ ರೆಡಿ ಆಗ್ತಾ ಇದ್ದಾರೆ ಮನುಷ್ಯರು ತಮ್ಮ ಏಳಿಗೆಯನ್ನು, ಸುಖ ಶಾಂತಿ ನೆಮ್ಮದಿಯನ್ನು ಬಯಸ್ತಾ ಇಲ್ಲ. ತಮ್ಮನ್ನು ತಾವು ಬೇಗ, ನಾವು ಅಂದರೆ ಸಾಮಾನ್ಯ ಜನ ಏನೂ ಮಾಡೋದಕ್ಕಾಗಲ್ಲ. ಒಂದು 2% 3% ಜನ ಮಾತ್ರ ಇಂಥದ್ದನ್ನು ಇದನ್ನು ಮಾಡ್ತಾ ಇರ್ತಾರೆ. ಇವತ್ತು 2% ಜನ ಈ ನಾಶ ಮಾಡ್ತಾ ಇರ್ತಾರೆ. ಎಷ್ಟೋ ಸಾಮಾನ್ಯ ಜನರಿಗೆ ಜಗತ್ತೊಳಗಡೆ ಏನಾಗ್ತದೆ, ನಮ್ಮ ಪಾತ್ರ ಏನು, ನಾವು ಏನು ಮಾಡಿದ್ರೆ ಈ ಜಗತ್ತು ಒಳ್ಳೆಯದಾಗುತ್ತೆ ಅನ್ನೋದು ಕೂಡ ಗೊತ್ತಿರಲ್ಲ. ಹಾಗಾಗಿ ಇಂಥ ವ್ಯವಸ್ಥೆಯನ್ನು ನಾವು ಸರಿಪಡಿಸ್ಬೇಕು. ಹ್ಯೂಮನ್ ಚೈನ್ ಲಿಂಕ್ ಏನಿದೆ ಮತ್ತು ಪ್ರಾಣಿಗಳ ಚೈನ್ ಲಿಂಕ್ ಏನಿದೆ, ಈಗ ಅನೇಕ ರೀತಿಯ ವಲಯಗಳಿದೆ. ಹುಲ್ಲುಗಾವಲು ವಲಯ, ಮರುಭೂಮಿ ವಲಯ, ನೆಕ್ಸ್ಟು ಫಾರೆಸ್ಟು ಕಾಡುಗಳ ವಲಯ, ಆಮೇಲೆ ತರುಭೂಮಿ ಅಂದರೆ ಕೆರೆಗಳಿರುವಂಥ ಜೀವಸಂಕುಲಗಳಿರುವಂಥ ವಲಯ. ಇಲ್ಲಿ ಒಂದೊಂದು ಜೀವಿಗಳನ್ನು ಮತ್ತೊಂದು ಜೀವಿ ತಿಂದು ಬದುಕುವಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಕಾಡುಗಳಲ್ಲಿ ಸಾಮಾನ್ಯವಾಗಿ ಜಿಂಕೆಗಳಿರುತ್ತೆ. ಜಿಂಕೆಗಳು ಹುಲ್ಲನ್ನು ತಿನ್ನುತ್ತೆ. ಹುಲ್ಲನ್ನು ಮಿಡತೆಗಳು ತಿನ್ನೋದಕ್ಕೆ ಶುರು ಮಾಡುತ್ತೆ. ಆ ಹುಲ್ಲು, ಮಿಡತೆ, ಆಮೇಲೆ ಜಿಂಕೆಗಳು ಇವುಗಳನ್ನೆಲ್ಲ ತಿಂತಾ ಇದ್ಮೇಲೆ ಜಿಂಕೆಗಳನ್ನು ಈ ರೀತಿ ಹೈನಾಗಳು, ಕಾಡು ಕಿರ್ಬಗಳು, ನರಿಗಳು, ಆಮೇಲೆ ಗೋಲ್ಡನ್ ಜಾಕಲ್ ಅಂತ ಬರ್ತವೆ, ನಾಯಿಗಳು, ಹುಲಿಗಳು, ಚಿರತೆಗಳು ಸಾಮಾನ್ಯವಾಗಿ ಅವನ್ನ ಕೊಂದು ತಿನ್ನುವಂಥದ್ದು. ಈ ಹುಲಿ ಚಿರತೆಗಳನ್ನ ಯಾರು ತಿಂತವೆ? ಅವು ಸತ್ತೋಗ್ಬೇಕಾದ್ರೆ ಅಥವಾ ಮುದಿ ಆದಮೇಲೆ ಆ ಬೇರೆ ಪ್ರಾಣಿಗಳು ಕೂಡ ಅಟ್ಯಾಕ್ ಮಾಡಿ ತಿಂತವೆ, ಅಥವಾ ಹದ್ದುಗಳು, ರಣ ಹದ್ದುಗಳು, ವಲ್ಚರ್ಸ್ಗಳಂತ ಇರುತ್ತೆ, ಅಂಥವುಗಳು ಕೂಡ ಅಟ್ಯಾಕ್ ಮಾಡಿ ಇವುಗಳನ್ನು ತಿಂತವೆ. ಒಂದೊಂದು ಜೀವಿಯು ಒಂದೊಂದಕ್ಕೆ ಆಹಾರ. ಕಾಡಿನ ವ್ಯವಸ್ಥೆ ಹಾಗೆ, ಸ್ಟ್ರಗಲ್ ಫಾರ್ ದಿ ಎಕ್ಸಿಸ್ಟೆನ್ಸ್. ಪ್ರತಿದಿನ ತನ್ನ ಜೀವ ರಕ್ಷಣೆ ಮಾಡ್ಕೋಬೇಕು, ಆಹಾರದ ಬೇಟೆ ಆಡಬೇಕು, ತನ್ನ ಬದುಕನ್ನು ಕಟ್ಕೊಳ್ತಾ ಇರಬೇಕು. ಯಾವ ಪ್ರಾಣಿಗೂ ಕೂಡ ಒಂದು ದಿನ ಸೇಫಾಗಿ ಇರ್ತೀವಿ ಅಂತ ಅನ್ಸೋದಕ್ಕೆ ಸಾಧ್ಯ ಆಗಲ್ಲ. ಅದೇ ರೀತಿ ನೋಡಿ, ಇವನ್ನೆಲ್ಲ ಜಾಕಲ್ಗಳನ್ನ ಈ ಥರ ಕಟ್ಟಾಕ್ಬಿಟ್ರೆ, ಇದಂತೂ ಕತೆ ಕಿರ್ಬ ಅಂತೂ ಕತೆಗಳಲ್ಲಿ, ನಾಣ್ಣುಡಿಗಳಲ್ಲಿ ಎಲ್ಲ ಕಡೆ ಕನ್ನಿಂಗ್ ನೇಚರ್ ಹೊಂದಿದೆ ಅನ್ನೋದೇ ದೊಡ್ಡ ಫೇಮಸ್ ಆಗಿಬಿಟ್ಟಿದೆ ಇದು. ಹಾಗೆ ಇವಕ್ಕೆ ಯಾಕೆ ಆ ಥರ ಮನುಷ್ಯರು ರೂಪಿಸುವಂಥ ಕತೆಗಳಲ್ಲಿ ಇವುಗಳಿಗೆ ಪಾತ್ರಗಳನ್ನ ಕೊಟ್ಟು ಈ ರೀತಿ ಮಾಡ್ತಾರೋ ಗೊತ್ತಿಲ್ಲ. ಇವು ಒಂದು ರೀತಿಯ ಜಿಂಕೆಗಳಲ್ಲೂ ಕೂಡ ನಾನಾ ವಿಧದ ಹಲವು ಬಗೆಯ ವಿಧಗಳಿದ್ದಾವೆ. ಇನ್ನು ತುಮಕೂರಿನಲ್ಲಿ ಕೃಷ್ಣಮೃಗಗಳಿದ್ದಾವೆ, ಆಮೇಲೆ ಇನ್ನು ಬೇರೆ ಬೇರೆ ರೀತಿಯ ಜಿಂಕೆಗಳಿದ್ದಾವೆ. ಜಿಂಕೆಗಳ ಪ್ರಮಾಣ ಹೆಚ್ಚಾದಂಗೆಲ್ಲ ಹುಲಿ ಪ್ರಮಾಣ ಕೂಡ ಹೆಚ್ಚಾಗುತ್ತೆ, ಜೊತೆಗೆ ಕಾಡುಗಳು ಜಾಸ್ತಿ ಆಗುತ್ತೆ. ಅದೇ ಟೈಗರ್ ರಿಸರ್ವ್ ಫಾರೆಸ್ಟ್, ಒಂದು ಹುಲಿಯನ್ನು ಸಂರಕ್ಷಣೆ ಮಾಡಿ ಅಂತೇಳಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ದೊಡ್ಡ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಬರೋದು. ಈಗ ಇಡೀ ದೇಶದಾದ್ಯಂತ ರಿಸರ್ವ್ ಫಾರೆಸ್ಟ್, ಟೈಗರ್ ರಿಸರ್ವ್ ಫಾರೆಸ್ಟು, ಹಾಗೆ ಸಿಂಹದ ರಿಸರ್ವ್ ಫಾರೆಸ್ಟ್ಗಳು ಕೂಡ ಇದ್ದಾವೆ. ಸಿಂಹದ್ದು 1-2-3 ಕಡೆ ಇರ್ಬೋದು ನಮ್ಮ ದೇಶದಲ್ಲಿ, ಆದರೆ ಹುಲಿಗಳದ್ದು ತುಂಬ ಕಡೆ ಇದೆ. ಕರ್ನಾಟಕದಲ್ಲಿ ಭದ್ರಾ ಅರಣ್ಯ ಆಗಿರ್ಬೋದು, ಬಂಡೀಪುರ ಆಗಿರ್ಬೋದು, ಜೊತೆಗೆ ನಾಗರಹೊಳೆ ಆಗಿರ್ಬೋದು, ಕೆ-ಗುಡಿ ಆಗಿರ್ಬೋದು, ಈ ರೀತಿ ಅನೇಕ ಕಡೆ ಇದ್ದಾವೆ. ಈ ಥರದ್ದು ನೀವು ಕಾಡೆಮ್ಮೆಗಳನ್ನು ನೀವು ಎಲ್ಲ ಕಡೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ಕಡೆ ಭದ್ರಾ, ನಾಗರಹೊಳೆ, BRT, ಬಂಡೀಪುರ ಎಲ್ಲ ಕಡೆನೂ ಕೂಡ ಕಾಡೆಮ್ಮೆಗಳು ಸಿಗುತ್ತೆ. ಕಾಡೆಮ್ಮೆಗಳು ತಮ್ಮ ಜೀವನವನ್ನು, ಸಂತಾನೋತ್ಪತ್ತಿಯನ್ನು ಮಾಡ್ಕೊಳ್ತಾ ಇರ್ತವೆ. ಈ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶ ಆದಾಗ್ಲಿಂದ ಕಾಡುಗಳಲ್ಲಿ ಜೀವ ಕಳೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಆ್ಯಕ್ಟಿವಿಟೀಸ್ ಮಾಡೋಂಗಿಲ್ಲ, ಅಲ್ಲಿಂದ ಮರ ಕಡಿಯೋಂಗಿಲ್ಲ, ಏನೇ ಆ್ಯಕ್ಟಿವಿಟೀಸ್ ಕೂಡ ಏನೂ ಮಾಡೋವಾಗಿಲ್ಲ. ಹಾಗಾಗಿ ಆನೆಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿದ್ದಾವೆ. ಆದರೆ ಬೇರೆ ಬೇರೆ ಕಾರಣಕ್ಕೆ, ಯಾವುದೋ ಕಾರಣಕ್ಕೆ ಒಂಟಿ ಸಲಗಗಳು ಅಂತ ನಿರ್ಮಾಣ ಆಗುತ್ತೆ. ಒಂಟಿ ಸಲಗಗಳು ಅಂದರೆ ನೀವು ನೋಡ್ತೀರ, ನಮ್ಮ ದೇಶದಲ್ಲಿ ಟಸ್ಕ್ ಅಂದರೆ ದಂತ ಇರುವಂಥ ಆನೆಗಳು ಒಂಟಿ ಸಲಗಳಾಗಿ ಮಾರ್ಪಾಟಾಗ್ತವೆ. ಆಫ್ರಿಕನ್ ಆನೆಗಳಲ್ಲಿ ಹೆಣ್ಣಿಗೂ ಮತ್ತು ಗಂಡಿಗೂ ಎರಡಕ್ಕೂ ದಂತ ಇರ್ತವೆ ಮತ್ತು ದೊಡ್ಡ ಕಿವಿ ಇರುತ್ತೆ. ಆದರೆ ಕರ್ನಾಟಕ ಮತ್ತು ಭಾರತ ದೇಶದ ಆನೆಗಳಲ್ಲಿ ಗಂಡಿಗೆ ಮಾತ್ರ ಟಸ್ಕ್ ಇರುತ್ತೆ, ಹೆಣ್ಣಿಗೆ ಇರಲ್ಲ. ಆಮೇಲೆ ಹಾಗಾಗಿ ಏನಾಗುತ್ತೆ, ಇಂಥ ಆನೆಗಳು ಸುಮಾರು 16 ವರ್ಷಗಳಾದ ನಂತರ ಈ ಆನೆಗಳನ್ನ ತಾಯಿ ಆನೆ ಏನು ಮಾಡುತ್ತೆ ನೋಡಿ, ಇಲ್ಲಿ ಟಸ್ಕ್ ಇರೋ ಆನೆ ಕಾಣ್ತಾ ಇದೆಯಲ್ಲ,
ತಾಯಿ ಆನೆ ಏನು ಮಾಡುತ್ತೆ, ಇದು ಸಂತಾನೋತ್ಪತ್ತಿ ತನ್ನ ಜೊತೆಗೆ ಮಾಡುತ್ತೆ ಅಂತನೋ ಅಥವಾ ಮತ್ತೊಂದು ಕಾರಣಕ್ಕೋ ಅಥವಾ ನೇಚರ್ ತಾನಾಗಿ ಇದನ್ನು ಮಾಡ್ಕೊಂಡಿರುತ್ತೆ. ತಾಯಿ ಆನೆ 16 ವರ್ಷ ಆಗಿದ ತಕ್ಷಣ ಈ ಗಂಡ ಆನೆಯನ್ನು ದೂಕುತ್ತೆ. ಆಗ ಇವು ಕಾಡಿನಾದ್ಯಂತ ಅಲಿಯೋದಕ್ಕೆ ಶುರು ಮಾಡ್ತವೆ. ಇದು ಒಂಟಿ ಸಲಗಳಾಗಿ ಮಾರ್ಪಾಟಾಗ್ತವೆ. ಒಂಟಿ ಸಲಗಳು ಯಾಕೆ ಆಗ್ತವೆ ಅಂತ ಹೇಳಿ ನಮಗೂ ಕುತೂಹಲ ಇತ್ತು. ನಮ್ಮ ಜೊತೆ ಒಬ್ಬರು ಅರಣ್ಯಾಧಿಕಾರಿ ಸಿಕ್ಕಿದ್ರು, ಆಗ ತಿಳ್ಕೊಂಡಕ್ಕೆ ಸಾಧ್ಯ ಆಯಿತು. ಇನ್ನು ಗೇಂಡಾಮೃಗಗಳಾಗಿರ್ಬೋದು, ಹಿಪೋಪೊಟಮಸ್ ಆಗಿರ್ಬೋದು, ಎಲ್ಲ ರೀತಿಯ ಪ್ರಾಣಿಗಳನ್ನ ನೀವು ಮೃಗಾಲಯದಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಉರುಗಗಳಾಗಿರ್ಬೋದು, ಜೊತೆಗೆ ಏನೋ ನಾನಾ ಬಗೆಯ ಜೀವ ಸಂಕುಲಗಳನ್ನ ನೀವು ನೋಡ್ಬೋದು. ಜೀವ ಸಂಕುಲಗಳು ಒಂದಕ್ಕೊಂದು ಜೊತೆಯಾಗಿ ಬದುಕುವಂಥದ್ದು ಈ ವ್ಯವಸ್ಥೆ ಒಳಗಡೆ. ಇನ್ನು ಮೊಸಳೆಗಳು, ನಮ್ಮ ಜೀವ ಜಗತ್ತಿನಲ್ಲಿ ಈಗ ಮೀನು, ಸೂಕ್ಷ್ಮಾಣು ಜೀವಿಗಳು, ನಂತರ ಮೀನು, ಆಮೇಲೆ ಉಭಯವಾಸಿಗಳು, ಆಮೇಲೆ ಹಾಲು ಕೊಡುವಂಥ ಪ್ರಾಣಿಗಳು, ಈ ರೀತಿ ಹೆಂಗೆ ಶುರುವಾಯಿತು, ಮೊಸಳೆಗಳು ಕೂಡ ನೀರಿನಲ್ಲಿ ಮತ್ತು ಕಾಡಿನಲ್ಲಿ ಇರುವಂಥ ಪ್ರಾಣಿಗಳು. ಮೊಸಳೆಗಳನ್ನ ನಾವು ಲೈವ್ ಆಗಿ ನೀವು ರಂಗನತಿಟ್ಟು ಅಲ್ಲೆಲ್ಲ ಹೋದರೆ ನಿಮ್ಮ ಹಡಗು ಏನು ಹತ್ಕೊಂಡಿರ್ತಿರಲ್ಲ, ತೆಪ್ಪನೋ ಅಥವಾ ಚಿಕ್ಕದು ಬೋಟ್, ಆ ಬೋಟನ್ನೇ ಹಿಡಿಯೋದಕ್ಕೆ ಬರುವಂಥ ಮೊಸಳೆಗಳನ್ನ ನೀವು ಕಾಣ್ಬೋದು. ಮೊಸಳೆಗಳಲ್ಲೂ ಕೂಡ ಅನೇಕ ವಿಧಗಳಿದ್ದಾವೆ. ಆಲಿಗೇಟರ್ ಅಂತ ಕರೀತಾರೆ, ಕ್ರೊಕೊಡೈಲ್ ಅಂತ ಕರೀತಾರೆ, ಬೇರೆ ಬೇರೆ ರೀತಿಯ ವಿಧಗಳಿದ್ದಾವೆ. ನಿಮಗೆ ಇಲ್ಲಿ ಎಲ್ಲ ರೀತಿಯ ಪ್ರಾಣಿಗಳನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಚಿಕ್ಕ ಮಕ್ಕಳು ನೋಡಿ ಖುಷಿ ಪಡ್ಬೋದು, ನಿಮಗೂ ಕೂಡ ನೋಡೋದಕ್ಕೆ ಸಾಧ್ಯ ಆಗುತ್ತೆ, ನೀವು ಖುಷಿ ಪಡ್ಬೋದು. ಜೊತೆಗೆ ಪಕ್ಷಿಗಳು ಎಲ್ಲ ರೀತಿಯ, ಪೆಲಿಕಾನ್ ಆಗಿರ್ಬೋದು, ಹೆಜ್ಜಾರ್ಲೆ ಅಂತ ಕರೀತಾರೆ, ಪೆಲಿಕಾನ್, ಪೇಂಟೆಡ್ ಸ್ಟಾರ್ಕ್ ಆಗಿರ್ಬೋದು, ಇವುಗಳನ್ನೆಲ್ಲವೂ ಕೂಡ ಒಂದು ದೊಡ್ಡ ಇದರಲ್ಲಿ ಪಕ್ಷಿಗಳಲ್ಲಿ ಇದನ್ನು ಇಟ್ಟಿದ್ದಾರೆ. ಅಲ್ಲಿ ನೀವು ನೂರಾರು ಪಕ್ಷಿಗಳನ್ನ ಬಿಟ್ಟಿದ್ದಾರೆ. ಅವುಗಳಿಗೆಲ್ಲ ಆಹಾರದ ವ್ಯವಸ್ಥೆಯನ್ನು ಇವರು ಮಾಡ್ತಾ ಇರ್ತಾರೆ. ನೀವು ಅಲ್ಲಿ ಅದನ್ನು ಕೂಡ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ವಿಭಿನ್ನವಾದ ಅನುಭವ ಅಂತಲೇ ಹೇಳ್ಬೋದು. ಇದು ಸಖತ್ತು ಖುಷಿ ಕೊಟ್ಟಂಥ ವಿಚಾರ ಮತ್ತು ವಿಷಯ ಈ ಮೃಗಾಲಯಕ್ಕೆ ಭೇಟಿ ಕೊಟ್ಟಿದ್ದು. ಆದರೆ ಮೃಗಾಲಯದಲ್ಲಿರುವಂಥ ಕೆಲವು ಪ್ರಾಣಿಗಳ ಪರಿಸ್ಥಿತಿ ನೋಡಿ ಬೇಸರ ಕೂಡ ಆಗುತ್ತೆ. ಅಲ್ಲಲ್ಲೇ ತಿರುಗ್ತಾ ಇರ್ತವೆ, ಸುತ್ತುತ್ತಾ ಇರ್ತವೆ, ಅವುಗಳಿಗೆ ತಮ್ಮ ಸಂಗಾತಿಗಳಿರಲ್ಲ. ಈ ರೀತಿ ಅನೇಕ ತೊಂದರೆಗಳು ಕೂಡ ಇರುತ್ತೆ. ನೋಡಿ, ಇವು ಆಸ್ಟ್ರಿಚ್ ಪಕ್ಷಿಗಳು, ಆಸ್ಟ್ರೇಲಿಯಾದಿಂದ ತಂದಿರುವಂಥವು. ನಂತರ ಜಿರಾಫೆಗಳಂತೂ ತುಂಬ ಸಂತತಿಯನ್ನು ಹೆಚ್ಚಿಸ್ಕೊಂಡಿದೆ ಮೃಗಾಲಯದಲ್ಲಿ. ಅನೇಕ ಬಾರಿ ಪೇಪರ್ಗಳಲ್ಲೆಲ್ಲ ಬರ್ತಾ ಇರುತ್ತೆ ಈ ಮೃಗಾಲಯದಲ್ಲಿ ಈ ಥರ ಸಂತತಿಗಳನ್ನ ಹೆಚ್ಚಿಸ್ಕೊಂಡಿದ್ದಾರೆ ಅಂತೇಳಿ. ಈ ರೀತಿ ಮೃಗಾಲಯದ ಒಂದು ದೊಡ್ಡ ಅನುಭವ ನಿಮಗೆ ಜೀವ ಸಂಕುಲದ ಬಗ್ಗೆ, ಕಾಡಿನ ಬಗ್ಗೆ ಮತ್ತು ನಮ್ಮ ಬದುಕಿನ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಹುಟ್ಟುಹಾಕುವಂಥ ಒಂದು ನಿಮ್ಗಾಗುತ್ತೆ. ಆದರೆ ನೀವು ಅದನ್ನು ಯೋಚನೆ ಮಾಡಬೇಕು, ಯಾಕೆ ಈ ಥರದ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಇನ್ನೂ ಸಫಾರಿಗಳಲ್ಲಿ ಕಾಡುಗಳಲ್ಲೇ ಇರ್ತವೆ ಜೀವಿ ಪ್ರಾಣಿಗಳು, ಆದರೆ ಎಷ್ಟೊಂದೆಲ್ಲ ಇದಾಗ್ತಾ ಇದ್ರೂ ಕೂಡ ಇನ್ನೂ ಝೂಗಳಿರುವಂಥದ್ದು ಮತ್ತು ಝೂಗಳಲ್ಲಿ ಅಧ್ಯಯನ ಮಾಡೋದಕ್ಕೆ ಅಂತಲೇ ಬೇರೆ ದೇಶಗಳಲ್ಲಿ ಝೂಗಳನ್ನು ನಿರ್ಮಾಣ ಮಾಡಿರ್ತಾರೆ. ಅವುಗಳನ್ನೆಲ್ಲ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಮತ್ತೆ ಕೆಲವು ವಿಡಿಯೋಗಳಲ್ಲಿ ಸಿಗ್ತಾ ಇರೋಣ. ಜೈ ಕರ್ನಾಟಕ, ಜೈ ಹಿಂದ್, ಎಲ್ಲರಿಗೂ ನಮಸ್ಕಾರ. ಹಾಗಾಗಿ ಎಲ್ಲ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೀವು ನೋಡಿದಾದ್ಮೇಲೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪೂರ್ಣ ವಿಡಿಯೋ ನೋಡಿರೋರು ಅಥವಾ ಎಲ್ಲಿವರೆಗೂ ನೋಡಿದಿರೋ ವಿಡಿಯೋನ ನೀವು ದಯವಿಟ್ಟು ಕಾಮೆಂಟ್ ಮಾಡಿ ನನಗೆ ಹೆಚ್ಚಿನ ವಿಡಿಯೋಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ಮಾಡಿ. ನಾನು ಯೂಟ್ಯೂಬ್ ಚಾನಲ್ನ ಬಿಲ್ಡ್ ಮಾಡಬೇಕು ಅಂತ ಹಲವಾರು ಪ್ರಯತ್ನಗಳನ್ನ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಸಿಗೋಣ ಮತ್ತೆ. ಜೈ ಕರ್ನಾಟಕ, ಜೈ ಕನ್ನಡ.